ರಾಜಿನ ಇಟ್ಕೊಳ್ತಾರೆ. ನಿಮ್ಗೆ ಯಾರು ನೋವು ಮಾಡಿದ್ರೆ ಅವ್ರು ನೋವು ಮಾಡ್ಕೊಳ್ತಾರೆ. ಈ ಪ್ರೀತಿ ಯಾವುದೇ ಆಡಂಬರದಿಂದ ಬರೋಕ್ ಸಾಧ್ಯ ಇಲ್ಲ. ನಿಮ್ಗಿರೋ ಸರಳತೆಯಿಂದ ಬಂದಿದ್ದು. ಆದ್ರಿಂದ ಇವಾಗ ನಾವು ಮಾತಾಡಲ್ಲ, ನಿಮ್ ಫೇಮಸ್ ಡೈಲಾಗ್ ಇಂದ ಹಿಡಿದು ನಮ್ಮ ಚಿಕ್ಕನಾಯಕನಹಳ್ಳಿ ಜನರಿಗೆ ನಿಮ್ಮ ಒಂದೆರಡು ಮಾತುಗಳು. ರೆಡಿನಾ? ಚೆನ್ನಾಗಿದ್ದೀರಾ? ಮತ್ತು ನಾನು ಚಿಕ್ಕನಾಯಕನಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ರ್ಯಾಲಿ ಮಾಡಿ ಎಲ್ಲ ರೋಡಲ್ಲೆಲ್ಲ ಬ್ಯಾನರ್ ಎಲ್ಲ ನಿಲ್ಲಿಸಿ ಒಳ್ಳೆ ಮನೆ ಮಗನ ಥರ ನೋಡಿ ಸಖತ್. ನಾನು ನಿಮ್ಮೂರವ್ರು ಅಂತಾರೆ, ನಾನು ನಿಮ್ಮೂರವನು ಅಷ್ಟು ಪ್ರೀತಿ ತೋರಿಸಿದ್ರಿ. ಇದು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ ನಾನು. ಚಿಕ್ಕನಾಯಕನಿಗೆ ಅವಾಗಿಂದ ನಾವು ಚಿಕ್ಕನಾಯಕನಿಗೆ ಹೋಗ್ಬೇಕಲ್ಲ ಅಂತ ಈಗ ಟೈಮ್ ಬರ್ತದು. ನಿಜವಾಗ್ಲೂ ಹೆಸರು ಮಾತ್ರ ಚಿಕ್ಕನಾಯಕನಹಳ್ಳಿ, ನಿಮ್ಮ ಮನಸ್ಸೆಲ್ಲ ತುಂಬ ದೊಡ್ಡದು. ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀರ. ಸಗದ್ ಖುಷಿ ಆಯಿತು ಚಿಕ್ಕನಾಯಕನಹಳ್ಳಿಗೆ ಬಂದು. ನಾನು ಬೇರೆ ಸ್ಟೇಜ್ ಸುಮಾರು ಸ್ಟೇಜ್ ಹೋದವನಿ, ಅಲ್ಲಿ ಬರೀ ಗಂಡು ಮಕ್ಕಳೇ ಸೌಂಡ್ ಮಾಡ್ತಾರೆ, ಇಲ್ಲೇ ಹೆಣ್ಣು ಮಕ್ಕಳೇ ಜಾಸ್ತಿ ಸೌಂಡ್ ಮಾಡ್ತಾರೆ. ಇಲ್ಲಿ ಮುಂದೆ ಕೂತಿರಿ ಹೆಣ್ಣೆಗಳಲ್ಲಿ. ಆಯ್ತಾಯ್ತು, ಈ ಸ್ತ್ರೀ ಶಕ್ತಿ ಸಂಘ ದುಡ್ಡು ಕಟ್ಟಕ್ಕೆ ಬಂದಿರ್ತಾರೆ ಮತ್ತು ಸಂಘ ಚೀಟಿ ದುಡ್ಡ. ನೀವೇನೋ ಸಂಘ ದುಡ್ಡು ಕಟ್ಟಕ್ಕೆ ಬಂದಿರೋರಿಗೆ ಚೀಟಿ ದುಡ್ಡು, ನಾನು ಬರ್ಕೋಕ್ ಬಂದಿರೋ ಮ್ಯಾನೇಜರ್ ಬರ್ಕೋಕ್ ಬಂದಿರೋಲ್ಲ. ನಾವು ಆ ಗಂಡು ಮಕ್ಕಳು ಪಾಪ ಕೂತವ್ರೆ, ಅಣ್ಣದಿರು ಇವರೆಲ್ಲ ಕೂತವ್ರೆ, ಯಾರು ಒಂಚೂರು ಸೌಂಡೇ ಮಾಡ್ತಾ ಇಲ್ಲ ನೋಡ್ರಿ. ಬರೀ ಹೆಣ್ಣು ಮಕ್ಕಳು ಪುಟಿ ಹಿರಿಯರ್ಬಿಟ್ಟು ಇದು ಮೋಸ. ಗಂಡು ಮಕ್ಳು ಅಂದ್ರು ನೀನು ಓ ಅಂತ, ಹೆಣ್ಮಕ್ಳು ಅಂದ್ರು ಓ ಅಂತೆ. ಅವ್ರಿಗೂ ಕೂಗು ಬಿಡು ಒಂಚೂರ. ಗಂಡು ಮಕ್ಳ ಹೆಣ್ಮಕ್ಳ ಸತ್ಯ ಅವರು ಚಿಕ್ಕನಾಯಕನಹಳ್ಳಿ. ನನಗೆ ಒಂದೇನು ಗೊತ್ತಾಯ್ತು ಅಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಅವರು ಚಿಕ್ಕನಾಯಕನಹಳ್ಳಿ ಅಂತ. ಏನ ಯಾರೋ ಸೌಂಡೇ ಮಾಡ್ದಲ್ಲ. ಇದು ಪ್ರಾಬ್ಲಮ್ ಏನು ಅಂದ್ರೆ ನೀವೆಲ್ಲ ಹೆಂಡ್ತಿರ್ ಕರ್ಕೊಂಡ್ಬಿಟ್ಟಿದ್ದೀರಿ, ಅದು ಪ್ರಾಬ್ಲಮ್ ಆಯ್ತಾ ಇರೋದು. ನಮ್ಮಂಗೆ ಬ್ಯಾಚುಲರು ಯೂತ್ಸ್ ಆಗಿದ್ರೆ ನೀವು ಚೆನ್ನಾಗಿ ಸೌಂಡ್ ಮಾಡ್ತಿದ್ದೀರಿ. ಇವಾಗೆಲ್ಲ ಪಾಪ ಸೌಂಡ್ ಎಲ್ಲ ಹೆಂಡ್ತಿರ್ ಕೈಲಿ ಕೊಟ್ಬಿಟ್ಟು ನೀವು ಸುಮ್ಮನೆ ಕೂತಿದ್ದಾರೆ ಮಗ ಎತ್ಕೊಂಡು, ಅವ್ರು ಸೌಂಡ್ ಮಾಡ್ತಾರೆ. ದೇವರಾಗ ಸತ್ಯ ಸ್ಪೆಷಲ್ ಆಗಿ ಬರೀ ಗಿಲ್ಲಿ ನಟ ಮಾತ್ರ ಅಲ್ಲ, ಸೂಪರ್ ಆಗಿ ಲಿರಿಕ್ಸ್ ಬೇರೆ ಬರೀತಾರೆ ಆನ್ ದ ಸ್ಪಾಟ್. ಈಗೆಲ್ಲ ಸುಮ್ನೆ ದೊಡ್ಡಮ್ಮ ಚಿಕ್ಕಮ್ಮ ಕರೆ ಬಿಟ್ಬಿಟ್ಟಿದ್ದಾರೆ. ಬರೀ ಹಾಡೆ, ನಿಮ್ ಹಾಡಲ್ಲೇ ನಡೀತಾ ಇದೆ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ. ಪ್ರಿನ್ಸಿಪಾಲ್ ಅಷ್ಟೇ, ಬರೀ ಪ್ರಿನ್ಸಿಪಾಲ್ ಆಗಿಲ್ಲ ಈಗ. ನಿಮ್ ಹಾಡಿದೆಯಲ್ಲ ರಘು ಸರ್ ಹೇಳಿದ್ದು, ಆ ಹಾಡು ನಡೀತೆ. ಈಗ ಒಂದ್ ಯಾವ್ದಾರು ಸಣ್ಣ ಜಲಕ್ ಬಿಡ್ಬೋದಾ ದೊಡ್ಡವ ಚಿಕ್ಕವ ಯಾವ್ದು? ನೀವೇ ಹೇಳ್ಬಿಡಿಸಿ ನಿಂತಿದ್ದೀರ. ಯಾಕಂದ್ರೆ ಸರ್ ನೋಡಿ, ಇಲ್ಲಿರೋ ಇಷ್ಟು ಜನರಲ್ಲಿ ನಮ್ಮ MLA ಸಾಹೇಬ್ರು ಕೂತ್ಕೊಂಡಿದ್ದಾರೆ. ಎಲ್ಲಿ ಕೂತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗತ್ತಾ? ಯಾಕಂದ್ರೆ ಬೇರೆ ಕಡೆ MLA ಅಂದ್ರೆ ಸ್ಪೆಷಲ್ ಚೇರ್ ಇರುತ್ತೆ. ಹೌದೌದು, ಸುರೇಶ್ ಬಾಬು ಸರ್ ಜನನಾಯಕರು, ಅದಕ್ಕೆ ಜನರ ಮಧ್ಯೆ ಕೂತಿದ್ದಾರೆ. ಕರೆಕ್ಟ್, ಎಲ್ಲ ಇಲ್ಲೇ ಕೂತಾರೆ. ಇಲ್ಲೇ ಕೂತಿದ್ದಾರೆ ನೋಡಿ ಸರ್, ಇಲ್ಲೇ ಕೂತಿದ್ರಲ್ಲ ಸರ್. ಬರ್ತ್ಡೇ ಮಿಸ್ ಮಾಡೋದು, ನಾನು ಬರ್ತ್ಡೇ ಬರ್ಬೇಕಾಯ್ತು ಸರ್, ಮಿಸ್ ಆಗೋಯ್ತು. ನೆಕ್ಸ್ಟ್ ವರ್ಷಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಸರ್ ನಿಮಗೆ. ಸಖತ್ ಖುಷಿ ಆಯಿತು ಸರ್. ನೀವು ಕಲಾವಿದರಿಗೆ ಕಲೆಗೆ ಕೊಡೋ ಪ್ರೋತ್ಸಾಹ ಸಖತ್ ಖುಷಿ ಆಯಿತು ಸರ್. ನನ್ನನ್ನು ಇಲ್ಲಿ ಬರೋಕ್ಕೂ ಒಂದು ಮುಖ್ಯ ಕಾರಣ ನೀವಾದರೆ. ನನ್ನನ್ನು ಕರೆಸೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ, ಇಲ್ಲಿ ಚಿಕ್ಕನಾಯಕನಹಳ್ಳಿಗೆ. ನಾನು ನಿಜವಾಗ್ಲೂ ಹೇಳ್ತೀನಿ ಮೇಡಮ್ ಅವರೇ, ಸುಮಾರು ಊರಿಗೆ ಹೋಗ್ಬಿಟ್ಟವನಿ. ಗಂಡೈಕ್ಳು ಅಲ್ಲೊಂದಷ್ಟೇ ಇಲ್ಲೊಂದು. ಈ ಫಸ್ಟ್ ಟೈಮ್ ಈ ಊರ್ಲ ಹೆಣ್ಣೈಕ್ಳು ಸೌಂಡ್ ಮಾಡಿ ಅಲ್ಲ ಏನ್ ನಿಮ್ನೆಲ್ಲ ಬೇಕು ಅಂತ ಮುಂಚೆ ಕೂರ್ಸಿದಾರ ಅಂತ. ಏನ್ ಸರ್ ಇದು ಸುರೇಶ್ ಬಾಬು ಸರ್, ನಿಮ್ಮ ಊರಲ್ಲಿ ಬರೀ ಹೆಣ್ಣು ಮಕ್ಕಳಿಗೆ ಹವಾ ಜಾಸ್ತಿ. ಅಯ್ಯೋ ತಾಯಿರೇ ಕಣ ಹೋಗತ್ತಾಗೆ. ಈ ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡ್ದಾನೆ ಮನೇಲಿ ಕುಂತ್ಕೊಂಡು ಇಲ್ಲಿ ಬಂದು ಅವಾಗಿಂದ ಮೇಡಮ್ ಈಗ ಒಂದೇನಾದ್ರೂ ಸಣ್ಣ ಸಾಂಗ್ ಬರುತ್ತೆ ಅಂತ ಇಲ್ಲ ಡೈಲಾಗ್ ಐತೆ. ಓಕೆ ಸರ್, ಎನಿಥಿಂಗ್ ಇಸ್ ಫನಿ. ಡೈಲಾಗ್ ಅದು ಬಿಗ್ ಬಾಸ್ ಎಲ್ಲ ಸಖತ್ ಫೇಮಸ್ ಆಗಿತ್ತು. ಅದು ಇಲ್ಲಿ ಹೇಳ್ತೀನಿ. ಅಯ್ಯೋ ಈಗ ನೋಡಿ
ಈಗ ಆ? ಆಯ್ತು ಓಕೆ ಇವಾಗ ಅವರು ಅವ್ರು ನೆಕ್ಸ್ಟ್ ವರ್ಷ ಬರ್ತಾರೆ. ಈ ವರ್ಷ ಕರೀಲಿಲ್ಲ ಸುರೇಶ್ ಬಾಬು ಸರ್, ನಾನು ಒಬ್ಬನೇ ಕರೆದ ನಾನು ಒಬ್ಬನೇ ಬಂದೆ. ಅವ್ರು ನೆಕ್ಸ್ಟ್ ವರ್ಷ ಬರ್ತಾರೆ. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಕಟಾಯಿಸ್ಬಾರ್ದು. ನಿಜವಾದ ಸಖತ್ ಖುಷಿ ಆಯ್ತು ಚಿಕ್ಕನಾಯಕನಹಳ್ಳಿಗೆ ಬಂದು. ನಾನು ಮಳವಳ್ಳಿಯವನಾಗಿರ್ಬೋದು, ಬಟ್ ನಿಮ್ಮ ಮೂರವನು ನಿಮ್ಮ ಮನೆ ಮಗಂತರ ಇವಾಗಲೂ ನಾನು ನೋಡ್ತಾ ಇರ್ತೀನಿ. ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತೆ ಮತ್ತೆ ನಿಮ್ಮ ಊರಿಗೆ ಬರ್ತಾ ಇರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾವು ಮೊದಲೇ ಹೇಳಿದ್ವಿ MLA ಅವರು ಅಂತ. ಏನೋ ಹೇಳ್ಬಿಟ್ಟು ಹೋದ್ರು ಅವರು. ಕರೆಕ್ಟ್. ಇಲ್ಲಿಯವ್ರ ಹತ್ರ ಇನ್ನೊಂದು ಹಾಡು ಆಡಿಸಿ ಅಂದ್ರೆ ಇಲ್ಲ ಬೈತಾರೆ ಅಂದೆ. ಸೊ ನಮ್ಗೆ ಅರ್ಥ ಆಗುತ್ತೆ, ಪ್ರತಿ ಕಾರ್ಯಕ್ರಮಕ್ಕೂ ನೀವು ಹೋಗಿ ಬರ್ತಾ ನಿಮ್ಗೆ ಊಟ ಮಾಡೋಕೆ ಟೈಮ್ ಸಿಗುತ್ತೋ ಇಲ್ಲೋ ಅನ್ನೋದೇ ನಮಗೆ ಗೊತ್ತಿಲ್ಲ, ನಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈಗ ತಡ ಮಾಡೋದು ಬೇಡ. ಇವತ್ತು ಈ ಕಾರ್ಯಕ್ರಮದ ರೂವಾರಿ ಅಂತಂದ್ರೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಅಂತ ಹೇಳದೆ ಬೇಡ, ಜನರ ನಡುವೆನೇ ಇದ್ದಾರೆ. ಬಹಳ ಸರಳ ಸಜ್ಜನ ವ್ಯಕ್ತಿತ್ವ ಅವ್ರದ್ದು. ನಮ್ಮೆಲ್ಲರ ಪ್ರೀತಿಯ ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿರುವಂತಹ ಶ್ರೀಯುತ ಸುರೇಶ್ ಬಾಬು ಸರ್ ಅವರ ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಗಿಲ್ಲಿ ನಟ ಅವ್ರನ್ನ ಚಿಕ್ಕನಾಯಕನಹಳ್ಳಿ ನೋಡೋದಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದು ಅವರ ವ್ಯಕ್ತಿತ್ವದ ಕಾರಣದಿಂದ. ಅವರ ಉದಾರತೆಗೆ ಒಂದು ಜೋರ ಚಪ್ಪಾಳೆ ಮಾಡಲಿ. ಶ್ರೀ ತಾತಯ್ಯನವರ ಅವರು ಈ ಒಂದು ಸಂದರ್ಭದಲ್ಲಿ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಅವರು ಆಗಮಿಸಿರೋದು ನಮ್ಮೆಲ್ಲರಿಗೂ ಎಷ್ಟು ಖುಷಿಯಾಗಿದೆ ಅಂದ್ರೆ ಖಂಡಿತ ಈ ಪ್ರೀತಿ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿ ಬೆಳೆದು ಬಂದ ಹಾದಿ ಹೇಗಿದೆ ಅಂದ್ರೆ ಅವರು ಆಕ್ಟ್ ಮಾಡಿರುವ ಸಿನಿಮಾದಲ್ಲಿ ಹೀರೋಗಿಂತ ದೊಡ್ಡ ಕಟೌಟ್ ಇವ್ರದೇ ಬಿದ್ದಿದೆ ಇವಾಗ. ಅದು ಅವರ ಕಲೆಗೆ ಸಿಕ್ಕಿರುವಂತಹ ಕಲಾ ಶಾರದೆ ಹರಿಸಿರುವಂಥದ್ದು. ಈಗ ನಮ್ಮ ಹೆಮ್ಮೆಯ ಶಾಸಕರು ಶ್ರೀಯುತ ಸುರೇಶ್ ಬಾಬು ಸರ್ ಅವರು ತಾವು ಒಂದೆರಡು ಮಾತಾಡಲೇಬೇಕು ಸರ್. ಆತ್ಮೀಯ ಎಲ್ಲ ನನ್ನ ನೋಡಿರ್ತಕ್ಕಂಥ ಬಂಧುಗಳ ಹಿರಿಯರ ಪ್ರೀತಿಯ ಪ್ರಾಣಿಗಳ, ಇವತ್ತು ವಿಶೇಷವಾಗಿ ನಮ್ಮದೇನು 64ನೇ ವರ್ಷದ ತಾತಯ್ಯನ ವರ್ಷ. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿಕೊಂಡು ನಾವು ಭಾವೈಕ್ಯತೆಯಿಂದ ಈ ವರ್ಷನ 66 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಸಾಂಕೇತಿಕವಾಗಿ ಮೊನ್ನೆ ಉರ್ಸಾಯಿತು, ನಿನ್ನೆ ಕವಾಲಿ, ಸುಮಾರು ಇಷ್ಟೇ ಜನ ಕವಾಲಿಗೂ ಕೂಡ ಇದ್ದರು. ನಿನ್ನೆ ಜಿದ್ದ ಕವಾಲಿನೂ ಕೂಡ ಇತ್ತು. ಜೊತೆಯಲ್ಲಿ ಇವತ್ತು ಏನು ಕನ್ನಡ ರಸಮಂಜರಿ ಕಾರ್ಯಕ್ರಮದ ಜೊತೆಯಲ್ಲಿ ಇವತ್ತು ನೀವೆಲ್ಲರೂ ಕೂಡ ಪ್ರೀತಿಯಿಂದ 50 ಕೋಟಿ ಓಟ್ ಹಾಕಿರ್ತಕ್ಕಂಥ ಗಿಲ್ಲಿಯವರು ಕೂಡ ಇಲ್ಲಿ ಮುಂದೆ ಎಲ್ಲರೂ ಬಂದಿದ್ದಾರೆ. ಇಂಥ ಒಂದು ಗ್ರಾಮೀಣ ಪ್ರತಿಭೆಗೆ ಜನ ಯಾವತ್ತೂ ಕೂಡ ಗೌರವಿಸ್ತಾರೆ, ಅವ್ರನ್ನ ಆರೈಸಿ ಅವ್ರನ್ನ ಬೆಳೆಸ್ತಾರೆ ಅಂತಕ್ಕಂಥದ್ದಕ್ಕೆ ಇದೇ ಸಾಕ್ಷಿ ಅಂತಕ್ಕಂಥದ್ದು, ಗಿಲ್ಲಿನೇ ಸಾಕ್ಷಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಕಲೆ ಯಾರ ಸೊತ್ತು ಅಲ್ಲ, ಕಲೆ ಕಲಾವಿದನ ಸೊತ್ತು. ಅವನಿರ್ತಕ್ಕಂಥ ಎಲ್ಲ ಕಲೆನ ಇವತ್ತು ಹೊರಹೊಮ್ಮತಕ್ಕಂಥ ಕೆಲಸ ಇವತ್ತು ಬಿಗ್ ಬಾಸ್ ಮುಖಾಂತರ ಆಗಿದೆ. ಅವರು ಸ್ಪಾಂಟೇನಿಯಸ್ ಆಗಿ ಹೇಳ್ತಕ್ಕಂಥದ್ದು ಇದೆಲ್ಲ ನಾವು ನೋಡಿದ್ದೇವೆ. ಆದ್ದರಿಂದ ಇವತ್ತು ಅವರಲ್ಲಿರ್ತಕ್ಕಂಥ ಪ್ರತಿಭೆನ ಗುರುತಿಸಿ ಇವತ್ತು ಅವರಿಗೆ ಈ ಒಂದು ಗೌರವ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಸಿಗ್ತಾ ಇದೆ. ಖಂಡಿತ ಗ್ರಾಮೀಣ ಪ್ರದೇಶದ ಕಲಾವಿದರಿಗೆ ಹೆಚ್ಚಿನ ಉತ್ಸಾಹ ಪ್ರೋತ್ಸಾಹವನ್ನು ನಾವೆಲ್ಲರೂ ಕೂಡ ಕೊಡೋಣ. ಗ್ರಾಮೀಣ ಕಲೆ ಮತ್ತು ನಮ್ಮ ಸೊಗಡನ್ನು ಉಳಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಗಿಲ್ಲಿಯವರು ಉತ್ತಮ ರೀತಿಯಲ್ಲಿ, ಗಿಲ್ಲಿ ನಟರಾಜ್ ಅವರು ಅವರ ಭವಿಷ್ಯವನ್ನು ಈಗಲಿಂದನೇ ಕೂಡ ಒಂದು ಅವಕಾಶ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶ ಭಗವಂತ ಕೊಡ್ತಾನೆ. ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಾವೆಲ್ಲರೂ ಕೂಡ ಯಾವ ರೀತಿ ಅದನ್ನು ಗೌರವಿಸಿ ಅದನ್ನು ಬೆಳೆಸ್ಕೊಂಡು ಹೋಗ್ತೀವಿ, ಅದು ಮುಂದೆ ಅವರಿಗೆ ಯಶಸ್ಸಿಗೆ ಕಾರಣ ಆಗುತ್ತೆ. ಗಿಲ್ಲಿಯವರ ಭವಿಷ್ಯನೂ ಕೂಡ ಅದೇ ರೀತಿಯಲ್ಲಿ ಇವತ್ತು ಕಲಾವಿದರಾಗಿ ಮತ್ತು ಇನ್ನೂ ಹಲವಾರು ರೀತಿಯಲ್ಲಿ ಇವತ್ತು ಅವರು ಹೊರಗೆ ಬರಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ, ಅವ್ರು ಇವತ್ತು ಬಂದಿರ್ತಕ್ಕಂಥದ್ದು ನೀವೆಲ್ಲರೂ ಮನೆಯಲ್ಲೂ ಕೂಡ ಓಟ್ ಹಾಕಿದ್ರೆ 99 ಓಟು, ಎಲ್ಲ ಹಳ್ಳಿಯಲ್ಲೂ ಕೂಡ ರ್ಯಾಲಿಗಳು ಮಾಡ್ಕೊಂಡು ಓಟ್ ಹಾಕಿದ್ರೆ ಯಾವುದೇ ಕಲಾವಿದರಿಗೆ ಇಷ್ಟೊಂದು ಪ್ರೋತ್ಸಾಹ ಸಿಕ್ಕಿರ್ತಕ್ಕಂಥದ್ದು ನಾವು ಯಾರೂ ಕೂಡ ನೋಡಿರಲಿಲ್ಲ. ಆದ್ದರಿಂದ ಈ ಒಂದು ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟರಾಜ್ ಅವ್ರಿಗೆ ತಾವೆಲ್ಲ ಇವತ್ತು ಅಷ್ಟು ಗೌರವಪೂರ್ವಕವಾಗಿ ಅವ್ರಿಗೆ ಮತವನ್ನು ಹಾಕಿ ಅವ್ರನ್ನ ಬೆಳೆಸ್ತಾ ಇದ್ದೀರಿ. ಖಂಡಿತ ಇದೇ ಪ್ರೀತಿ ಸದಾ ಅವ್ರ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ನಾನಾದರೂ ಕೂಡ ನಿಮ್ಮೆಲ್ಲರನ್ನು ಕೂಡ ಬೇಡಿಕೊಂಡು ಇವತ್ತು ಏನು ತಾತಯ್ಯನ ಉತ್ಸವ ಪ್ರಯುಕ್ತವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ.
ಖಂಡಿತ ಆ ತಾತೆಯ ಆಶೀರ್ವಾದ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಒಂದು ಒಳಿತಿಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಎಲ್ಲ ಕಲೆ ಮತ್ತು ಸಂಸ್ಕೃತಿ ಕ್ರೀಡೆ ಎಲ್ಲ ಪ್ರತಿಭೆಗಳನ್ನು ಕೂಡ ಹೊರಹೊಮ್ಮಲಿಕ್ಕೆ ಇದೊಂದು ಉತ್ತಮ ವೇದಿಕೆ. ಇಲ್ಲಿಗೆ ಹಲವಾರು ಜನ PV ಶ್ರೀನಿವಾಸ್ ಅವರಿಂದ ಹಿಡಿದು ಮತ್ತು ನಮ್ಮ C ಯಶವಂತ್ ಅವರು ಎಲ್ಲ ಬಂದಿರತಕ್ಕಂಥ ವೇದಿಕೆ ಇದು. ಆದ್ದರಿಂದ ಇಲ್ಲಿ ಕಲಾವಿದರು ನಾವು SP ಬಾಲಸುಬ್ರಹ್ಮಣ್ಯನ ಒಬ್ಬರನ್ನ ಕಳ್ಕೊಂಡ್ಬಿಟ್ವಿ, ಅವ್ರನ್ನ ಕರ್ಸಕ್ಕೆ ನೋಡಿದ್ರೆ ಆಗಲಿಲ್ಲ. ಅವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಖಂಡಿತ ಇಂಥ ಒಳ್ಳೆ ಎಲ್ಲ ಕಲಾವಿದರು ಕೂಡ ನೋಡಿದಂಥ ಒಂದು ಚಿಕ್ಕನಾಯಕನಹಳ್ಳಿ ರಂಗಭೂಮಿ CP ಮಲ್ಲಪ್ಪನವರು ಎಲ್ಲ ಬೆಳೆದಂಥ ನಾಡು ಇದು. ಆದ್ದರಿಂದ ಇವತ್ತು ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಕೊಂಡು ನಾವೆಲ್ಲರೂ ಕೂಡ ಇಂಥ ಯುವ ಪ್ರತಿಭೆಗಳನ್ನ ಬೆಳೆಸ್ಕೊಂಡು ಅವ್ರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಸ್ತ ನಾಗರಿಕರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್. ನೀವು ಹೇಳಿರೋ ಹಾಗೆ ಜನರ ಪ್ರೀತಿಯ ಮೂಲಕ ಇವರು ಈ ಮಟ್ಟಕ್ಕೆ ಬೆಳೆದಿರೋದು, ಆದ್ರಿಂದ ಅದನ್ನು ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಇಷ್ಟೊಂದು ಬೆಂಬಲವನ್ನು ಪ್ರೀತಿಯನ್ನು ಪಡೆದುಕೊಂಡು ಎಲ್ಲ ಕನ್ನಡಿಗರ ಮನೆ ಮಗ ಆಗಿದ್ದೀರಾ. ಇದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅನ್ಸುತ್ತೆ. ಇದೇ ಪ್ರೀತಿಯಿಂದ ಇದೀಗ ನಿಮಗೊಂದು ಗೌರವ ಸಮರ್ಪಣೆ ಇದೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಇವತ್ತು ನಡೆದಿರುವಂಥ ಶ್ರೀ ತಾತಯ್ಯನ ಉರುಸಿನಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಕ್ರಿಸ್ತರಿರ್ಬೋದು, ಬೌದ್ಧ ಜೈನ ಯಾರೇ ಇರ್ಬೋದು, ಎಲ್ಲರಿಗಿಂತ ಮನುಷ್ಯತ್ವ ಮೊದಲು ಅಂತ ಹೇಳಿ ಆಚರಿಸ್ತಿರುವಂಥ ಈ ಒಂದು ಹಬ್ಬದಲ್ಲಿ ಇದೀಗ ನಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ನಟ ಆಗಮಿಸಿದ್ರು. ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಒಂದ್ಸತಿ ಜೋರಾಗಿ ಚಪ್ಪಾಳೆ ಮೂಲಕ ಅದನ್ನು ವ್ಯಕ್ತಪಡಿಸಬೇಕು. ಹಾಗೆ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ ಸುರೇಶ್ ಬಾಬು ಸರ್ಗೆ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆ.